ಯೂಟ್ಯೂಬಲ್ಲಿ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾನೆ ಇವೆ. ಈ ಒಂದು ಹೊಸ ಅಪ್ಡೇಟ್ಸ್ಗಳಿಂದ ತಲೆನೋವಂತೂ ತುಂಬಾ ಇತ್ತೀಚೆಗೆ ಜಾಸ್ತಿ ಆಗಿದೆ. ಈ ಜಾಸ್ತಿ ಆಗಿರೋ ತಲೆನೋವನ್ನು ಕಡಿಮೆ ಮಾಡೋಕ್ಕಂತಲೇ ಯೂಟ್ಯೂಬ್ನವರು ಒಂದು ಹೊಸ ಅಪ್ಡೇಟ್ಸ್ನ ಮಾಡಿದ್ದಾರೆ. ಆ ಹೊಸ ಅಪ್ಡೇಟ್ಸ್ ಏನಪ್ಪ ಅಂದರೆ ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ ಒಂದು ಹೊಸ ಅಪ್ಡೇಟ್ಸ್ನ ತಂದಿದ್ದಾರೆ. ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲೂ ಕೂಡ ಕ್ವಶನ್ಸ್ ಬರಬಹುದು. ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವೀಡಿಯೋಸ್ನ ಮಾಡ್ತಾ ಇರ್ತೀರ. ಅದರಲ್ಲಿ ನಿಮ್ಮ ಆಡಿಯನ್ಸ್ಗೆ ಯಾವ ಕಂಟೆಂಟ್ ಇಷ್ಟ ಆಗ್ತಾ ಇದೆ, ಯಾರೆಲ್ಲ ನಿಮ್ಮ ವಿಡಿಯೋಸ್ನ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮತ್ತೆ ವಿಸಿಟ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಅಪ್ಡೇಟ್ಸ್ನೆಲ್ಲ ಯೂಟ್ಯೂಬ್ನವರು ಈ ಒಂದು ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅನ್ನೋದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟ್ಸ್ ಎಲ್ಲಪ್ಪ ಇದೆ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಡೇಟ್ ಆಗಿದೆ. ಈ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಫೋನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಾದಮೇಲೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ಅಪ್ಡೇಟ್ಸ್ ಏನಾದ್ರು ಕೊಟ್ಟಿದ್ದಾರಾ ಯೂಟ್ಯೂಬ್ನವರು ಅಂತ. ಏನಾದ್ರು ಅಪ್ಡೇಟ್ಸ್ ಕೊಟ್ಟಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಹೊಸ ಅಪ್ಡೇಟ್ಸ್ ಏನು ಬಂದಿದೆ ಅದು ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಓಕೆನಾ, ಅದನ್ನು ಅಪ್ಡೇಟ್ಸ್ ಮಾಡ್ಕೊಳ್ಳಿ. ಒಂದು ಸತಿ ಬಂದು ಚೆಕ್ ಮಾಡ್ಕೊಳ್ಳಿ. ಆ ನಂತರ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇದು ನನ್ನ ಡ್ಯಾಶ್ಬೋರ್ಡ್ ಓಪನ್ ಆಗಿದೆ. ಇದರಲ್ಲಿ ಕೆಳಗಡೆ ನೀವು ಕಾಣಿಸ್ತಾ ಇದೆಯಾ ಡ್ಯಾಶ್ಬೋರ್ಡ್ ಕಂಟೆಂಟ್ ಅನಲೈಟಿಕ್ಸ್ ಅಂತ. ಈ ಅನಲೈಟಿಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಮೇಲ್ಗಡೆ ಸ್ಟುಡಿಯೋ ಕೆಳಗಡೆ ಟ್ರೆಂಡ್ಸ್ ಓವರ್ ವ್ಯೂ ಕಂಟೆಂಟ್ ಆಡಿಯನ್ಸ್ ಅಂತ ಇದೆಯಲ್ಲ, ಈ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದರಲ್ಲಿ ನೀವು ನೋಡಬಹುದು ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ ಇಲ್ಲಿ ಅಪ್ಡೇಟ್ ಆಗಿದೆ ಅದು. ಓಕೆನಾ, ಅದರಲ್ಲಿ ನನ್ನ ಒಂದು ವಿಡಿಯೋನ ನೋಡಿ. ನ್ಯೂ ವ್ಯೂವರ್ಸ್ 99.8, ಕ್ಯಾಸುವಲ್ ವ್ಯೂವರ್ಸ್ 0.2, ರೆಗ್ಯುಲರ್ ವ್ಯೂವರ್ಸ್ 0.1% ನನ್ನ ವಿಡಿಯೋ ನೋಡ್ತಾ ಇರೋದು. ಹಾಗೇನೆ ಇಲ್ಲಿ ನೋಡ್ಬೋದು ಕೆಳಗಡೆ ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸ್ ಅಂದರೆ ಯಾರು ಹೊಸ ವ್ಯೂವರ್ಸ್ ಇದ್ದಾರೆ ಅವ್ರಿಗೆ ಯಾವುದು ಇಷ್ಟಪಡ್ತಾ ಇದ್ದಾರೆ ವಿಡಿಯೋನ ಅಂತ ಇದರಲ್ಲಿ ನೋಡ್ಬೋದು. ಆಲ್ರೆಡಿ ನನ್ನ ವ್ಯೂಸ್ ಎಷ್ಟಾಗಿದೆ ಅದನ್ನು ನೀನು ಇಲ್ಲಿ ನೋಡ್ಬೋದು. ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸ್ ಅಂತಿದೆಯಲ್ಲ, ಇದರಲ್ಲಿ ಹೊಸ ವ್ಯೂವರ್ಸ್ಗಳು ಯಾರೆಲ್ಲ ನನ್ನ ವಿಡಿಯೋನ ಇಷ್ಟು ನೋಡಿದ್ದಾರೆ ಅಂತ ಇದರಲ್ಲಿ ಶೋಪ್ ಆಗ್ತಾ ಇದೆ. ಅದೇ ಥರ ಕ್ಯಾಶುವಲ್ ವ್ಯೂವರ್ಸ್ ಕೂಡ ಇದರಲ್ಲಿ ನೋಡ್ಬೋದು, ಇಲ್ಲಿ ಗೊತ್ತಾಗ್ತಾ ಇದೆ. ಅದಾದಮೇಲೆ ರೆಗ್ಯುಲರ್ ವ್ಯೂವರ್ಸ್ ಅಂತ ಬೇರೆ ಇದೆ. ಇದರಲ್ಲಿ ನಥಿಂಗ್ ಟು ಶೋ ದಿಸ್ ಡೇಟ್ಸ್ ಅಂತ ಇದೆ, ಪರವಾಗಿಲ್ಲ. ಇದರಲ್ಲಿ ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಇದರಲ್ಲಿ ಇನ್ನೊಂದು ಇದಿದೆ. ಇವಾಗ ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಾದಮೇಲೆ ಇದರಲ್ಲಿ ನೋಡಿ ಇವಾಗ ಒಂದು ವಿಡಿಯೋ ಹಾಕಿದ್ದೀನಿ. ಅದು ಟಾಪ್ 1ಅಲ್ಲಿದೆ, 32.6K ವ್ಯೂಸ್ ಆಗಿದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಾದಮೇಲೆ ಇದರಲ್ಲಿ ನೋಡ್ಬೋದು ನೀವು ಯಾರೆಲ್ಲ ನೋಡ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಇರೋ ಓವರ್ ವ್ಯೂ ರೀಚ್ ಅಂತ ಇದೆ, ಇಲ್ಲಿ ಆಡಿಯನ್ಸ್ ಅಂತ ಇದೆ ನೋಡಿ. ಇದರಲ್ಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದರಲ್ಲಿ ಪೂರ್ತಿ ಆ ವಿಡಿಯೋ ರಿಲೇಟೆಡ್ ಆಗಿ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಚೆಕ್ ಮಾಡ್ಕೋಬೋದು ನೀವು. ಈಗ ಅವರು ಯಾವುದ್ರಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಮೊಬೈಲಲ್ಲಿ 97.8% ನೋಡ್ತಾ ಇದ್ದಾರೆ ನನ್ನ ವೀಡಿಯೋನ, ಕಂಪ್ಯೂಟರಲ್ಲಿ 1.6%, ಟಿ ವಿಯಲ್ಲಿ 0.4%, ಟ್ಯಾಬ್ಲೆಟಲ್ಲಿ 0.2% ನೋಡ್ತಾ ಇದ್ದಾರೆ. ಅದು ಯಾವ ಫೋನ್ ಯಾವುದ್ರಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತು ಅದು ಯಾರೆಲ್ಲ ಏಜ್ನವರೆಲ್ಲ ನೋಡ್ತಾ ಇದ್ದಾರೆ ವೀಡಿಯೋನ ಅನ್ನೋದು ಕೂಡ ನೋಡಿ ಕಾಣಿಸ್ತಾ ಇದೆ. 13ಇಂದ 17 ಇಯರ್ಸ್ವರೆಗೂ 2.2, 18ಇಂದ 24 ಇಯರ್ಸ್ವರೆಗೂ 8.1, 25ಇಂದ 35 ಇಯರ್ಸ್ವರೆಗೂ 15.6, ಮತ್ತು 35ಇಂದ 45 ಇಯರ್ಸ್ವರೆಗೂ 17.1%, ಮತ್ತು 45ಇಂದ 54 ಇಯರ್ಸ್ವರೆಗೂ 19.3%, ಮತ್ತು 55ಇಂದ 64 ಇಯರ್ಸ್ವರೆಗೂ 19.7%, ಮತ್ತು 60+ ಅಬೋವ್ ಯಾರಿದ್ದಾರೆ ಅವರು 18.1% ಇದ್ದಾರೆ. ಅದರಲ್ಲಿ ಜೆಂಡರ್ ಇದರಲ್ಲಿ ಬಂತು ಅಂದರೆ ಮೇಲಲ್ಲಿ 61.7% ಮೇಲಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಫೀಮೇಲಲ್ಲಿ ಅಂತ ಬಂತು ಅಂದರೆ 38.3% ನನ್ನ ವಿಡಿಯೋನ ನೋಡಿದ್ದಾರೆ. ಅದರಲ್ಲಿ ಟಾಪ್ ಜಿಯೋಗ್ರಫೀಸಲ್ಲಿ ನೋಡ್ತು ಅಂದರೆ ಇಂಡಿಯಾದಲ್ಲಿ 93.4% ವ್ಯೂ ಆಗಿದೆ, ಈ ವಿಡಿಯೋ ತಲುಪಿದೆ. ಮತ್ತು ನೋಡ್ಬೋದು ಇದರಲ್ಲಿ ಅದು ಟಾಪ್ ಸಬ್ಟೈಟಲ್ ಆನ್ ಲ್ಯಾಂಗ್ವೇಜ್ ಅಂತ ಇದೆ. ಇದು ನಮಗೇನು ಬೇಕಾಗಿಲ್ಲ. ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್ ಅಂದರೆ ನೋಡಿ, ನಾಟ್ ಸಬ್ಸ್ಕ್ರೈಬರಿಂದನೇ 99.9% ಆಗಿದೆ, ಮತ್ತು ಸಬ್ಸ್ಕ್ರೈಬರ್ ಇರೋದು 0.1% ಆಗಿದೆ. ಯಾಕಂದರೆ ನಂದು ಇದೊಂದು ಹೊಸ ಚಾನಲ್ ಆಗಿರೋದ್ರಿಂದ
ಇದರಲ್ಲಿ ಇಷ್ಟೇ ಇರುತ್ತೆ. ಓಕೆನಾ, ಇದು ಈ ಸೆಟ್ಟಿಂಗ್ಸ್ ಆಗಿತ್ತು ಫ್ರೆಂಡ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಮರಿಬೇಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ, ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.